ದಿನದ ಅಡುಗೆ ಉಂಡು ಬೇಸರ ಬಂದಿತ್ತಂದ್ರೆ ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ. ಟೇಸ್ಟಿನೂ ಇರ್ತದ್ರಿ, ಹಾಗೆ ಹೆಲ್ದಿನೂ ಇರ್ತದ್ರಿ. ನಡೀರಿ ಮತ್ತು ಹೆಂಗೆ ಮಾಡೀನಂತ ತೋರಿಸ್ತೀನಂತ್ರಿ. ನಾ ಏನು ಮಾಡೀನಿ ಈ ಬಟ್ಟಲಿಂದ 2 ಬಟ್ಟಲು ರಾಗಿ ಹಿಟ್ಟು ತೊಗೊಂಡು ಈ ಕಡಾಯಿನಾಗ ಹಾಕೀನಿ. ಏನು ಅಂದರೆ ಎಣ್ಣೆ ಏನು ಹಾಕಲ್ದಂಗೆ ಈಗ ಏನು ಮಾಡಬೇಕಾಗ್ತದ್ರಿ, ಇದಕ್ಕೆ ನಾವು ಹುರಿಬೇಕಾಗ್ತದ. 2-3 ನಿಮಿಷ ನಾವು ಸಣ್ಣ ಉರಿದಾಗ ಹುರಿಬೇಕಾಗ್ತದ. ಕೈ ಬಿಡಲ್ದಂಗೆ ಹಿಂಗೆ ಕೈ ಆಡಿಸ್ಕೊತ ಇದಕ್ಕೆ ಹುರಿಬೇಕಾಗ್ತದ್ರಿ. ಹುರಿಲಿಲ್ಲ ಅಂದ್ರೂ ನಡೀತದ, ಅದರ ಹುರಿದ್ರೆ ನಮ್ಮದು ರೆಸಿಪಿದು ಟೇಸ್ಟು ಇನ್ನೂ ಜಾಸ್ತಿ ಆಗ್ತದ್ರಿ. ಇದಕ್ಕೆ ಸೈಡಿಗೆ ತೆಗ್ದಿಡ್ತೀನಿ ರೀ. ಈಗ ಕಡಾಯಿನಾಗ ಏನು ಮಾಡ್ತೀನಿ ರೀ, ಒಂದು 2 ಚಮಚ ಎಣ್ಣೆ ಹಾಕ್ಲತ್ತೀನಿ ರೀ. ಇದ್ರಾಗ ಸಾಸಿವೆ ಮತ್ತು ಜೀರಿಗೆ ಹಾಕಿ ಚಲೋ ಕೆಂಪಗಾಗತ್ತನ ಅವಕ್ಕೆ ಏನು ಮಾಡ್ತೀನಿ ರೀ, ಹಿಂಗೆ ಫ್ರೈ ಮಾಡಿಕೊಂಡು ಕಡ್ಲಿ ಬ್ಯಾಳಿ ಉದ್ದಿನ ಬ್ಯಾಳಿ ಏನು ಮಾಡ್ತೀನಿ ರೀ, ಇವೆರಡು ಹಾಕಿ ಈಗ ಇವಕ್ಕೂ ಕೆಂಪಗಾಗತ್ತನ ಹುರಿತೀನಂತ. ಈ ಥರ ಕ್ರಿಸ್ಪಿ ಆಗ್ಬೇಕ್ರಿ. ಈಗ ಇದ್ರಾಗ ನೋಡ್ರಿ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಹಾಗೆ ತುರಿದಿದ್ದು ಶುಂಠಿ ಸೇರಿಸಿನಿ ರೀ, ಮತ್ತು ಕರಿಬೇವನ್ನು ಹಾಕ್ಬಿಡ್ತೀನಂತ. ಹಾಕಿ ಈಗ ಮೀಡಿಯಮ್ ಉರಿನಾಗ ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋತೀನಂತ್ರಿ. ನೋಡ್ರಿ ಈ ಥರ ಆಯ್ತಂದ್ರೆ ಇದ್ರಾಗ ಈಗ ನಾ ಏನು ಮಾಡತ್ತೀನಿ ರೀ ಅಂದ್ರೆ ನುಗ್ಗೆ ಸೊಪ್ಪು ಸೇರಿಸ್ಲತ್ತೀನಿ ರೀ. ಅಂದ್ರೆ ನುಗ್ಗೆ ಸೊಪ್ಪಿಂದು ಎಲೆಗಳು ಬಿಡಿಸ್ಕೊಂಡು ತೊಳೆದು ತಂದು ಸೇರಿಸ್ಲತ್ತೀನಿ ರೀ. ಇದ್ರ ಜಾಗದಾಗ ನೀವು ಮೆಂತಿ ಪಲ್ಯ ಅಂದ್ರೆ ಏನು ರೀ, ಮೆಂತ್ಯ ಸೊಪ್ಪನ್ನು ಸೇರಿಸ್ಬೋದು, ಇಲ್ಲ ಪಾಲಕ್ ಸೊಪ್ಪನ್ನು ಸೇರಿಸ್ಬೋದು. ಹಾಗೆ ಕೊತ್ತಂಬರಿನೂ ಹಾಕ್ಬಿಡ್ತೀನಂತ. ಇವೆಲ್ಲ ಹಾಕೋದಾದ್ಮೇಲೆ 1-2 ನಿಮಿಷ ಹಿಂಗೆ ಇವಕ್ಕೆ ಹುರಿತೀನಂತ್ರಿ. ಭಾಳ ಜಲ್ದಿ ಮೆತ್ತಗಾಗ್ಬಿಡ್ತಾವ. ನೋಡ್ರಿ ಈ ಥರ ಹುರ್ಕೋತೀನಂತ. ಈಗ ಇದ್ರಾಗ ನಾ ಯಾವ ಬಟ್ಟಲಿಂದ ಹಿಟ್ಟು ತೊಗೊಂಡಿದ್ದಲ್ಲ ರೀ ರಾಗಿ ಹಿಟ್ಟು, ಅದೇ ಬಟ್ಟಲಿಂದ ಇಲ್ಲಿ 4 ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. 2 ಬಟ್ಟಲು ಹಿಟ್ಟಿಗೆ 4 ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೀನಿ ರೀ. ಹಾಗೆ ಇಲ್ಲಿ ಒಂದಿಷ್ಟು ಹಸಿ ಕೊಬ್ಬರಿನೂ ಸೇರಿಸ್ಬಿಡ್ತೀನಿ ರೀ. ಮಸ್ತ್ ಟೇಸ್ಟ್ ಬರ್ತದೆ ರೀ ಈ ಕೊಬ್ಬರಿ ಸೇರಿಸೋದ್ರಲ್ಲಿಂದ. ಇರಲಿಲ್ಲ ಅಂದ್ರೆ ಬಿಡ್ರಿ ನಡೀತದೆ. ಹಾಗೆ 1 ಚಮಚ ತುಪ್ಪ ಹಾಕಿ ಈಗ ಒಂದ್ಸಲ ಏನು ಮಾಡ್ತೀನಿ ರೀ, ಚಲೋ ಕಲಿಸ್ತೀನಂತ. ಕಲಿಸಿ ಈಗ ಇದಕ್ಕೆ ಕುದಿಲಾಕ ಬಿಟ್ಬಿಡ್ತೀನಂತ್ರಿ ಮ್ಯಾಲೆ ಮುಚ್ಚಿ. ಈಗ ನೋಡ್ರಿ ಕುದಿ ಬಂದದ್ರಿ. ಈಗ ಉರಿ ಸಣ್ಣದು ಮಾಡಿ ಏನು ಮಾಡಬೇಕಾಗ್ತದ್ರಿ ನಾವು ಅಂತಂದ್ರೆ, ಈ ಹುರಿದಿದ್ದು ರಾಗಿ ಹಿಟ್ಟೇನದಲ್ರಿ ಅದು ಸ್ವಲ್ಪ ಹಾಕೋತಾ ಕಲಿಸ್ಬೇಕಾಗ್ತದೆ. ಈಗ ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ಹೆಂಗೆ ರವೆ ಹಾಕ್ತೇವಲ್ರಿ, ಅದೇ ಥರನೇ ಸ್ವಲ್ಪ ಹಾಕಬೇಕಾಗ್ತದೆ. ಒಂದೇ ಸಲಕ್ಕೆ ಹಾಕ್ತೇವಂತಂದ್ರೆ ಅಲ್ಲಿ ನಮ್ಮದು ಹಿಟ್ಟೇನಾಗ್ತದ್ರಿ ಗಂಟು ಆಗಿಬಿಡ್ತದೆ. ಹೀಗಾಗಿ ಸಣ್ಣ ಉರಿನಾಗ ನಾವು ಹಾಕೋತಾ ಈಗ ಸಣ್ಣ ಉರಿನಾಗೆ ಇದಕ್ಕೆ ಕಲಿಸ್ಬೇಕ್ರಿ. ಒಂದ್ಸಲ ಚಲೋ ಮಿಕ್ಸ್ ಆಯ್ತಂದ್ರೆ ಇದಕ್ಕೇನು ನಾವು ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲರಿ, ಅಂದ್ರೆ ಹುರಿಯೋದು ಕುದಿಸೋದು ಏನು ಬೇಕಾಗಿಲ್ಲರಿ. ಈಗೇನು ಮಾಡ್ತೀನಿ ಅಂತಂದ್ರೆ ಇದ್ರದ್ದು ಮ್ಯಾಲೆ ಮುಚ್ಚಿ ಒಂದು 5 ನಿಮಿಷ ಇದಕ್ಕೆ ಬಿಟ್ಬಿಡ್ತೀನಂತ್ರಿ. ಅಲ್ಲಿಂತನ ನಾ ಇಲ್ಲಿ ಒಂದು ಜರಡಿ ತೊಗೊಂಡೇನ್ರಿ, ಅದ್ರಾಗ ಬಾಳಿಯಲ್ಲಿ ಹಾಕೀನಿ. ಇಲ್ಲಾಂದ್ರೆ ಬಿಡ್ರಿ, ಹಾಗೆ ಡೈರೆಕ್ಟಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಒರೆಸ್ರೂ ನಡೀತದ, ಅಂದ್ರೆ ಜಲಡಿಗೆ ಎಣ್ಣೆ ಒರೆಸಿದ್ರೂ ನಡೀತದ್ರಿ. ಈಗ ಇಲ್ಲೇನು ಮಾಡ್ತೀನಿ ರೀ ಅಂತಂದ್ರೆ ಸ್ವಲ್ಪ ಅಮೌಂಟ್ನಾಗ ಈ ಹಿಟ್ಟು ತೊಗೊಂಡು ಹಿಂಗೆ ಸಣ್ಣ ಗೋಲಿಗಳು ಮಾಡ್ತೀನಂದ್ರಿ. ನಿಮಗೆ ಸೈಜ್ ಹೆಂಗೆ ಬೇಕೋ ಹಂಗೆ ಮಾಡ್ಕೊರಿ. ಇದಕ್ಕಿಂತ ಸಣ್ಣನೂ ಮಾಡ್ಕೋಬೋದು, ಮತ್ತು ಇದಕ್ಕಿಂತ ಸ್ವಲ್ಪ ದೊಡ್ಡ ಮಾಡ್ಕೊಂಡ್ರೂ ನಡೀತದೆ. ನಾ ಮೀಡಿಯಮ್ ಗೋಲಿಗಳು ಇಲ್ಲಿ ಮಾಡ್ಕೊಳತ್ತೀನಿ ರೀ. ಎಲ್ಲ ಮಾಡಿಕೊಂಡು ತಂದು ಈ ಜಲಡ್ಯಾಗ ಇಟ್ಬಿಡ್ತೀನಂತ್ರಿ. ಎಷ್ಟು ಹಿಡಿಸ್ತಾವ ಅಷ್ಟು ಹಾಕಿಬಿಡ್ಬೇಕ್ರಿ. ಇನ್ನೂ ಸ್ವಲ್ಪ ಇಟ್ಟರೂ ನಡೀತದೆ, ಏನಾಗಲ್ಲ. ಈಗ ನಾವು ಇವಕ್ಕೆ ಏನು ಮಾಡಬೇಕಾಗ್ತದೆ ರೀ, ಆವಿ ಮೇಲೆ ಕುದಿಸ್ಕೊಂಬರ್ಬೇಕಾಗ್ತದೆ ರೀ. ಅದೇ ರೀ ಸ್ಟೀಮ್ ಮಾಡ್ಕೊಂಡು ತರಬೇಕಾಗ್ತದಲ್ಲ. ಈಗ ಏನು ಮಾಡ್ತೀನಿ ಅಂದ್ರೆ ಮ್ಯಾಲೆ ಮುಚ್ಚಿ ಒಂದು 6-7 ನಿಮಿಷ ಇವಕ್ಕೆ ಬಿಡ್ತೀನಂತ್ರಿ. ನೋಡಿರಿ 7 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಂತ ಎಷ್ಟು ಮಸ್ತ್ ಆಗಿರ್ತಾವಂತ. ಚಂದ ಏನಾಗಿರ್ತಾವ್ರಿ, ಇವು ಬೇದಿರ್ತಾವೆ. ಆಲ್ರೆಡಿ ನಾವು ನೀರಾಗ ಕುದಿಸಿರ್ತೇವಲ್ರಿ, ಹಾಗೆ ನಾವು ಹಿಂಗೆ ಸ್ಟೀಮ್ ಮಾಡ್ಕೊಳ್ಳೋದ್ರಲ್ಲಿಂದ ಮತ್ತು ಇದರದ್ದು ಟೇಸ್ಟ್ ಜಾಸ್ತಿ ಆಗ್ತದೆ ರೀ. ಹಂಗಾದ್ರೆ ರೆಸಿಪಿ ನೋಡಿರಲ್ರಿ, ನೀವು ಒಂದ್ಸಲ ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.